ನಮಸ್ಕಾರ ವೀಕ್ಷಕರೇ, ನ್ಯಾಷನಲ್ ಟಿವಿಗೆ ಸ್ವಾಗತ. ನಾನು ತ್ರಿಷಾ ರಮೇಶ್. ಇವಾಗಂತೂ ಸಿನಿಮಾಗಳದ್ದೇ ಹಬ್ಬ. ಪ್ರತಿ ಶುಕ್ರವಾರ ಬರ್ತಾ ಇದ್ದಂಗೆ ಒಂದು ಹೊಸ ಸಿನಿಮಾಗಳು ಬರ್ತಾ ಇದ್ದಾವೆ. ಇತ್ತೀಚೆಗೆ ಬರ್ತಾ ಇರೋಂಥ ಸಿನಿಮಾಗಳು ನಿಮಗೆ ಮನೋರಂಜನೆಯನ್ನು ಕೊಡ್ತಾ ಇರ್ಬೋದು, ಒಂದು ಮೆಸೇಜನ್ನು ಕೊಡ್ತಾ ಇರ್ಬೋದು. ಆದರೆ ನಾನಿವಾಗ ಹೇಳಕೊಟ್ಟಿರೋ ಸಿನಿಮಾ ನಿಮಗೆ ಕಂಪ್ಲೀಟು ರೆಟ್ರೋ ಸ್ಟೈಲಿನ, ಎಷ್ಟೋ ಜನಕ್ಕೆ ನಮ್ಮ ಅಪ್ಪ ಅಮ್ಮಂದರು, ನಮ್ಮ ಅಜ್ಜಿ ತಾತಂದು ರೆಟ್ರೋ ಲವ್ ಸ್ಟೋರಿ ಸಿನಿಮಾಗಳನ್ನು ನೋಡಿರ್ತಾರೆ. ಹಾಗೆ ನಮಗೆ ಆ ಸಿನಿಮಾಗಳ ಒಂದು ತುಣುಕುಗಳು ಸಿಕ್ಕಿರಲ್ಲ, ಅಂದರೆ ನೋಡಿರ್ತೀವಿ ಆದರೆ ಜಾಸ್ತಿ ನೋಡೋಕೆ ಸಿಕ್ಕಿರಲ್ಲ. ಅಂಥದ್ದೇ ಒಂದು ಸಿನಿಮಾ ಇವತ್ತು ಮನೋರಂಜಿಸಕ್ಕೆ ಬರ್ತಾ ಇದೆ. ಅದು ಯಾವ ಸಿನಿಮಾ ಅಂತ ಅಂದರೆ ಸರಳ ಸುಬ್ಬರಾವ್. ಇದೇ ಫೆಬ್ರವರಿ 12ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಈ ಸಿನಿಮಾ ಟ್ರೇಲರ್ ನೋಡಿದಾಗ ಅನಿಸಿದ್ದು ಇಷ್ಟೇ, ಇದೊಂದು ರೆಟ್ರೋ ಸ್ಟೈಲ್ ಲವ್ ಸ್ಟೋರಿ, ಹಾಗೆ ಇದೊಂದು ಕಾದಂಬರಿ ಆಧಾರಿತ ಸಿನಿಮಾವಾಗಿದೆ. ಸೊ ಈ ಸಿನಿಮಾದಲ್ಲಿ ಹೀರೋ ಹೀರೋಯಿನ್ ಇಬ್ಬರು ರೆಟ್ರೋ ಸ್ಟೈಲ್, ಎಲ್ಲರೂ ಕೂಡ ರೆಟ್ರೋ ಸ್ಟೈಲಲ್ಲಿ ಆ ಉಡುಗೆ ತೊಡುಗೆಗಳಲ್ಲಿ ಕಾಣಿಸ್ಕೊತಾ ಇದ್ದಾರೆ. ಆದರೆ ಒಂದು ಕಡೆ ಎಲ್ಲೋ ಒಂದು ಸಣ್ಣ ಝಲಕ್ ಅನಿಸಿದ್ದು ದೇಶ ಪ್ರೇಮ ಹಾಗೆ ಲವ್ ಸ್ಟೋರಿ ಎರಡೂ ಕೂಡ ಟ್ರೇಲರ್ ಹೇಳ್ತಾ ಇದೆ ಅಂತ. ಇತ್ತೀಚೆಗೆ ಎಲ್ಲ ರೀತಿಯ ಸಿನಿಮಾಗಳನ್ನು ನೋಡಿದ್ವಿ. ಹಾಗೆ ಇತ್ತೀಚೆಗೆ ಇದರಲ್ಲಿ ನಾಯಕ ನಟನಾಗಿ ಅಜಯ್ ರಾವ್ ಅವರು ಕಾಣಿಸ್ಕೊತಾ ಇದ್ದಾರೆ. ಅಜಯ್ ರಾವ್ ಅಂದ ತಕ್ಷಣ ನಮಗೆ ನೆನಪಾಗೋದು ಒಂದು ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾಗಳು, ಹಾಗೆ ಒಂದಷ್ಟು ಲವ್ ಸ್ಟೋರಿ ಸಿನಿಮಾಗಳು ಅಂತ. ಆದರೆ ಈ ಸಲ ಅವರು ವಿಭಿನ್ನ ಕಥೆಯ ಜೊತೆಗೆ ವಿಭಿನ್ನವಾಗಿ ಲವ್ ಸ್ಟೋರಿಯನ್ನು, ತಮ್ಮ ಪ್ರೇಮ ಕಥೆಯ ಬಗ್ಗೆ ಹೇಳೋಕೆ ಹೊರಟಿದ್ದಾರೆ ಅಂತ ಟ್ರೇಲರ್ ನೋಡಿದಾಗ ಅನ್ನಿಸ್ತಾ ಇದೆ. ಇನ್ನು ಹಲವಾರು ತಾರಾಗಣ ಇದೆ. ಟ್ರೇಲರ್ ನೋಡಿದಾಗ ಹಲವಾರು ಜನ ಆ್ಯಕ್ಟ್ ಮಾಡಿದ್ದಾರೆ ಈ ಸಿನಿಮಾದಲ್ಲಿ. ಇನ್ನು ಓವರಾಲ್ ಟ್ರೇಲರ್ ಬಗ್ಗೆ ಜಾಸ್ತಿ ನಾನು ಹೇಳಿದ್ರೆ ನಿಮಗೆ ಸಿನಿಮಾ ನೋಡೋಕೆ ಮಜಾ ಬರಲ್ಲ. ಆದರೆ ಇದೊಂದು ಕಂಪ್ಲೀಟ್ ಟ್ರೇಲರ್ ಚೆನ್ನಾಗಿದೆ. ತುಂಬ ರೆಟ್ರೋ ಸ್ಟೈಲು, ಆ ಹೀರೋಯಿನ್ ಸ್ಟೈಲ್ ಇರ್ಬೋದು, ಅಂದರೆ ಹೀರೋ ಕಾಸ್ಟ್ಯೂಮ್ಸ್ ಇರ್ಬೋದು, ಎಲ್ಲವೂ ಅದ್ಭುತವಾಗಿ ಕಾಣಿಸ್ತಾ ಇದೆ. 1 ಸೆಕೆಂಡ್ ಟ್ರೇಲರ್ ನೋಡಿದಾಗ ಆ ಹಳೆಯ ಕಾಲದ ಫೀಲಿಗೆ, ಆ ಹಳೆಯ ಕಾಲದಲ್ಲಿ ಬಾಟಮ್ ಪ್ಯಾಂಟ್ಗಳು, ಆ ಸ್ಯಾರಿ ಉಡ್ತಾ ಇದ್ದಿದ್ದು, ಸೀರೆ ಉಡುವ ಶೈಲಿ ಇರ್ಬೋದು, ಎಲ್ಲವೂ ಕೂಡ ನಮ್ಮನ್ನು 90s 80s ಆ ಕಾಲಘಟ್ಟಕ್ಕೆ ಒಯ್ತಾ ಹೋಗುತ್ತೆ ಸಿನಿಮಾ ಟ್ರೇಲರನ್ನು ನೋಡಿದಾಗ. ಇದಿಷ್ಟು ಟ್ರೇಲರ್ ಹೇಳ್ತಾ ಇದೆ. ಇನ್ನು ಸಾಂಗ್ಸ್ಗಳು ಕೂಡ ತುಂಬ ಅದ್ಭುತವಾಗಿ ಬರ್ತಾ ಇದೆ. ಈಗಿನ ಜನ್ರೇಷನ್ಗೆ ತಕ್ಕ ಹಾಗೆ ರೆಟ್ರೋಗೂ ಎಲ್ಲೂ ಕೂಡ ಒಂದು ಚೂರು ಆ ರೆಟ್ರೋ ಸ್ಟೈಲನ್ನು ಮುರಿದ ಹಾಗೆ ಸಾಂಗನ್ನು ಕೂಡ ನಿರ್ಮಿಸಿದ್ದಾರೆ. ಎಲ್ಲವೂ ಸಾಂಗ್ಗಳು, ರಿಲೀಸ್ ಆದಂಥ ಸಾಂಗ್ಗಳು ಅದ್ಭುತವಾಗಿದೆ. ಹಾಗೆ ಟ್ರೇಲರ್ ಕೂಡ ಅದ್ಭುತವಾಗಿದೆ. ಕನ್ನಡ ಸಿನಿಮಾವನ್ನು ಬೆಳೆಸೋದು ನಿಮ್ಮೆಲ್ಲರ ಜವಾಬ್ದಾರಿ, ನಮ್ಮೆಲ್ಲರ ಜವಾಬ್ದಾರಿ. ಸೊ 12ನೇ ತಾರೀಕು ಹೇಗಿದ್ರು ಪ್ರೇಮಿಗಳ ದಿನಾಚರಣೆ ಬರ್ತಾ ಇದೆ. ಆ ಕುರಿತಂತೆ ಒಂದು ಸಿನಿಮಾ ನೋಡಬೇಕು. ಆ ಸಿನಿಮಾ ನೋಡಬೇಕು ಅಂತ ಅಂದರೆ 12ನೇ ತಾರೀಕು ನಿಮ್ಮ ಪ್ರೀತಿ ಪಾತ್ರರ ಜೊತೆ ಹೋಗಿ ಸಿನಿಮಾ ನೋಡಿ. ಯಾವತ್ತು ಅಂದರೆ ಫೆಬ್ರವರಿ 12ನೇ ತಾರೀಕು. ಯಾವ ಸಿನಿಮಾ? ಸರಳ ಸುಬ್ಬರಾವ್ ಸಿನಿಮಾವನ್ನು. ಧನ್ಯವಾದಗಳು.